ಹೇಳ್ತಾರೆ, ಇಲ್ಲ ನಾನು ಇನ್ನೂ ದೊಡ್ಡವಳಾಗಿಲ್ಲ, ಚಿಕ್ಕವಳೇ ಅವಳು. ಅವಳು ಶಾಲೆಗೆ ಹೋಗಿ ಅವಳ ಪತಿಯ ಊರು ಇದೆಯಲ್ಲ, ಅದು ತುಂಬಾ ಹಿಂದುಳಿದ ಗ್ರಾಮ. ಇವಳು ಓದು ಬರಹ ಕಲಿತು ಕಸೂತಿ ಕಲೆ ಇವನ್ನೆಲ್ಲ ಕಲ್ತ್ಕೊಂಡು ತನ್ನ ಪತಿಯ ಊರಿಗೆ ಹೋದ್ರೆ ಅಲ್ಲಿ ಆ ಹಳ್ಳಿಯ ಮುಗ್ಧ ಹೆಣ್ಮಕ್ಳಿಗೆ ಇವಳು ಪಾಠ ಹೇಳಿಕೊಡ್ಬಹುದು, ಕರಕುಶಲ ವಿದ್ಯೆ ಕಸೂತಿ ಇದನ್ನೆಲ್ಲ ಹೇಳ್ಕೊಡ್ಬಹುದು. ಅದರಿಂದ ರಾತ್ರಿ ಶಾಲೆಗೆ ಹೋಗಿ ಅಂತ ಶ್ರೀಮಾತೆಯವರು ಹೇಳ್ತಾರೆ. ರಾತ್ರಿ ಶಾಲೆಗೆ ಹೋಗಿ ಎಷ್ಟು ಉದ್ಧಾರ ಆದ್ಲು, ಅವಳು ತನ್ನ ಪತಿಯ ಊರಲ್ಲಿ ಎಷ್ಟು ಉದ್ಧಾರ ಮಾಡಿದ್ಲು, ಆ ಕಥೆಯೆಲ್ಲ ನಮಗೆ ಗೊತ್ತಿದೆ. ಆದರೆ ಶ್ರೀಮಾತೆಯವರಿಗೆ ವಿದ್ಯಾಭ್ಯಾಸದ ವಿಷಯದಲ್ಲಿ ಎಷ್ಟು ನಂಬಿಕೆ ಇತ್ತು ಅನ್ನುವುದು ಅವರ ಈ ಮಾತುಗಳಿಂದ ಗೊತ್ತಾಗುತ್ತೆ. ಅವತ್ತಿನ ದಿನಗಳಲ್ಲಿ ಜನ ಓದುವುದಕ್ಕೆ ಮಹತ್ವ ಕೊಟ್ಟೇ ಇರಲಿಲ್ಲ. ಹುಡುಗಿಯರಷ್ಟೇ ಅಲ್ಲ, ಹುಡುಗರು ಕೂಡ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಇರಲಿಲ್ಲ. ಅಂತಹ ದಿನಗಳಲ್ಲೇ ಶ್ರೀಮಾತೆಯವರು ಪ್ರತಿಯೊಬ್ಬ ಹೆಣ್ಮಕ್ಕಳು ಓದುವರನ್ನು ಕಲಿಬೇಕು, ಕರಕುಶಲ ಕಲೆಗಳನ್ನು ಕಸೂತಿಯನ್ನು ಕಲ್ತ್ಕೊಳ್ಬೇಕು, ತನ್ಮೂಲಕ ಅವರು ಮುಂದೆ ಸ್ವಾವಲಂಬಿಗಳಾಗಬೇಕು, ಇನ್ನೊಬ್ಬರ ಮೇಲೆ ಅವಲಂಬಿಸಿಕೊಂಡು ಇರುವಂತೆ ಆಗಬಾರದು ಅಂತನ್ನುವ ಕಾಳಜಿಯನ್ನು ವಹಿಸುತ್ತಾರೆ. ಜಯರಾಮನಹಳ್ಳಿಯಲ್ಲಿ ಶ್ರೀಮಾತೆಯವರ ಮನೆಗೆ ಒಬ್ಬಳು ಅಜ್ಜಿ ಬರ್ತಿರ್ತಾರೆ. ಅವಳು ಶ್ರೀಮಾತೆಯವರ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಡುವುದು, ಗುಡಿಸೋದು, ಸೆಗಣಿ ಸಾರಿಸೋದು ಈ ರೀತಿಯೆಲ್ಲ ಮಾಡಿಕೊಡ್ತಾ ಇದ್ದರು. ಶ್ರೀಮಾತೆಯವರು ಆ ಅಜ್ಜಿಯ ಮೊಮ್ಮಗನನ್ನು, ಅವನ ಹೆಸರು ಸತೀಶ್ ಚಂದ್ರ ಅಂತ, ಅವನನ್ನು ಜಯರಾಮನಹಳ್ಳಿಯಲ್ಲಿ ಶಾಲೆಗೆ ಸೇರಿಸ್ತಾರೆ. ಅಷ್ಟೇ ಅಲ್ಲ, ಅವನು ಮುಂದೆ ಕೊನೆಯವರೆಗೆ ಓದುವ ಹಾಗೆ ಕಾಳಜಿ ವಹಿಸ್ತಾರೆ. ಅವನು ಡಿಗ್ರಿ ಮಾಡ್ತಾನಂತೆ. ಜಯರಾಮ